ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSB ಮತ್ತು ಇನ್ನಿತರ 727 ಪೋಸ್ಟ್ಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದು, ಅದಕ್ಕೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ SSB ರಿಕ್ರೂಟ್ಮೆಂಟ್ 2026 ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ SSB ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ರಿಕ್ರೂಟ್ಮೆಂಟ್ 2026 ಅಂತ ಬರುತ್ತೆ. ಸೊ ಇದು ಸೇಮ್ ಹಂಗೆ ಸ್ವಲ್ಪ ಡೌನ್ ಬಂದರೆ ನಿಮಗೆ ಎಷ್ಟು ಪೋಸ್ಟ್ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟು ಏನು ಕ್ವಾಲಿಫಿಕೇಷನ್ನು, ಏಜು, ಏನು ಸ್ಯಾಲ್ರಿ ಅದೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ವೇರಿಯಸ್ ಪೋಸ್ಟ್ ಇದೆ. ಸೊ ಇವಾಗ ನಾನು ಇದರಲ್ಲಿ ಡ್ರೈವರ್ ಪೋಸ್ಟಿಗೆ ಮಾತ್ರ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಹಾಕ್ತಾಯಿದ್ದೀನಿ. ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಯಾವ್ಯಾವ ಪೋಸ್ಟ್ ಇದೆ ಅದಕ್ಕೆಲ್ಲದಕ್ಕೂ ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ ಅದು ಏನು ಕೇಳಿದ್ದಾರೆ ಅದ್ರ ಮೇಲೆ ನೀವು ಅರ್ಜಿ ಹಾಕ್ಬೋದು. ಈಗ ಏನು ಡ್ರೈವರ್ ಪೋಸ್ಟ್ ಕೇಳಿದ್ದಾರೆ ಅದು SLC ಬೇಸ್ ಮೇಲೆ. ಸೊ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಡೇಟ್ ಬಂದು 20/4/2026 ಸೊ ಯಾವ್ಯಾವ ಪೋಸ್ಟ್ ಇದೆ ಅನ್ನೋದನ್ನು ನಿಮಗೆ ಇಲ್ಲಿ ಒಂದು ಸಲ ನೋಟಿಫಿಕೇಷನ್ನ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಾಗಿ 21/3 ಈ ಅರ್ಜಿ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದು 20ನೇ ತಾರೀಕು. ಸೊ ಇದು ರಿಜಿಸ್ಟ್ರೇಷನ್ ಪೋರ್ಟಲ್ಲು. ಸೊ ನಾನಿವಾಗ ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ನ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಏನೇನಿದೆ, ಯಾವ ಪೋಸ್ಟ್ ಎಷ್ಟು ಅದೆಲ್ಲನೂ ತೋರಿಸ್ತೀನಿ. ಸೊ ಈ ಅಡ್ವರ್ಟೈಸ್ಮೆಂಟ್ ಮೀನ್ಸ್ ನೋಟಿಫಿಕೇಷನ್ನ ಓಪನ್ ಮಾಡಿದ್ರೆ ಸೊ ಕಾನ್ಸ್ಟೇಬಲ್ ವೆಟರ್ನರಿ, ಕಾನ್ಸ್ಟೇಬಲ್ ಡ್ರೈವರು, ಗಾರ್ಡನಿಯರು, ವಾಟರ್ ಕ್ಯಾರಿಯರು, ಟೈಲರ್, ವಾಷರ್ಮ್ಯಾನ್, ಬಾರ್ಬರ್, ಇದೇ ರೀತಿ 827 ಟೋಟಲ್ ಪೋಸ್ಟ್ ಇದೆ. ಅದರಲ್ಲಿ ಡ್ರೈವರ್ ಪೋಸ್ಟಿಗೆ 553 ಖಾಲಿ ಹುದ್ದೆಗಳು ಇರೋದ್ರಿಂದ ಸೊ ನಾನಿವಾಗ ಡ್ರೈವರ್ ಹುದ್ದೆಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ತಕ್ಕನಾಗೆ ಈಗ ನೋಟಿಫಿಕೇಷನ್ ಓಪನ್ ಮಾಡಿ ಯಾವ್ಯಾವ ಪೋಸ್ಟಿಗೆ ಏನೇನು ಎಜುಕೇಷನು ಮತ್ತು ಏಜ್ ಲಿಮಿಟ್ ಏನು ಅದೆಲ್ಲನೂ ತೋರಿಸುತ್ತೆ. ಸೊ ಕ್ಯಾಟಗರಿ ವೈಸ್ ಮೇಲೆ ನಿಮಗೆ ಏಜ್ ಕನ್ಸೆಷನ್ನು ಕೊಡ್ತಾರೆ, 3 ಇಯರ್ಸ್ ಅಥವಾ 5 ಇಯರ್ಸು. ಸೊ ಅದನ್ನೆಲ್ಲ ನೀಟಾಗಿ ನೋಟಿಫಿಕೇಷನ್ನ ನೋಡಿಕೊಂಡು ಏಜ್ ರಿಲ್ಯಾಕ್ಸೇಷನ್ ನೋಡಿ ಹೇಳ್ತೀವಿ. SC STಗೆ 5 ವರ್ಷ, OBCಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಷ್ಟು ವರ್ಷ ಅನ್ನೋದೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಿಮಗೆ ಎಜುಕೇಷನ್ ಮೇಲೆ ಯಾವುದ್ಯಾವ್ದು ಇದಾಗುತ್ತೆ ಅದನ್ನು. ನಾನಿವಾಗ ಕಾನ್ಸ್ಟೇಬಲ್ ಡ್ರೈವರ್ ಮೇಲೆ ಅರ್ಜಿನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಬಂದು ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ವೇರಿಯಸ್ ಪೋಸ್ಟ್ಗಳಿರುತ್ತೆ. ಅದರಲ್ಲಿ ನಿಮ್ಗೆ ಯಾವುದು, ನಾನು ಡ್ರೈವರ್ಗೆ ಆಗ್ತಿರೋದ್ರಿಂದ ನಾನು ಡ್ರೈವರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಡ್ರೈವರ್ ಮೇಲ್ ಇದೆ, ಡ್ರೈವರ್ ಫಿಮೇಲೂ ಇದೆ. ಸೊ ನಾನು ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ನ ಕ್ಲಿಕ್ ಮಾಡ್ಕೊತೀನಿ. ನಂತರ ಇಲ್ಲಿ ಅಪ್ಲಿಕೆಂಟ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡ್ಕೊತೀನಿ. ಅಪ್ಲಿಕೆಂಟ್ ನೇಮು ಹೆಸರು ಮತ್ತು ಇನ್ಷಿಯಲ್ ಇದ್ದರೆ ಹೆಸರು, ನೆಕ್ಸ್ಟು ಇನ್ಷಿಯಲ್ನ ಎಂಟ್ರಿ ಮಾಡಿ. ಕಂಟಿನ್ಯೂಸ್ ಆಗಿ ಹೆಸರು ಇನ್ಷಿಯಲ್ನ ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಆ ಬಾಕ್ಸ್ ಇದೆಯಲ್ಲ ನೋಡಿ, ಅದನ್ನು ಕ್ಲಿಯರಾಗಿ ನೋಡಿಕೊಂಡು ಆ ಬಾಕ್ಸ್ ಥರನೇ ಹೆಸರು ಮತ್ತು ತಂದೆ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ನ್ಯಾಷನಾಲಿಟಿ, ರಿಲಿಜಿಯನ್ನು, ಮೆರಿಟಿಯಲ್ ಸ್ಟೇಟಸ್ಸು, ಕ್ಯಾಟಗರಿ ಯಾವುದು ಅನ್ನೋದನ್ನು ಎಲ್ಲನೂ ಇಲ್ಲಿ 1 by 1 ಎಂಟ್ರಿ ಮಾಡ್ಕೊತಾ ಬನ್ನಿ. ಸೊ ಇವಾಗ ಅಪ್ಲಿಕೆಂಟ್ ನೇಮ್ ಎಂಟ್ರಿ ಮಾಡಿದ್ದೀನಿ, ತಂದೆ ಹೆಸರು, ನಂತರ ಡೇಟ್ ಆಫ್ ಬರ್ತು, ಮೇಲ ಫಿಮೇಲ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕಿ, ಮತ್ತು ರಿಲಿಜನ್ ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಮದುವೆ ಆಗಿದೆಯಾ ಇಲ್ವಾ, ಸಿಂಗಲ್ಲ, ವಿಡೋಸ ಅಥವಾ ಯಾವ ಥರ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಕ್ಯಾಟಗರಿ SC ST OBC ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 1 by 1 ನೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸೊ ವೆದರ್ ಯುವರ್ ಬಿಲಾಂಗ್ಸ್ ಟು ಕಮ್ಯುನಿಟಿ ಅಲ್ಲೇನಿದೆ ಅದನ್ನು ನೋಡಿ, ನೀವು ಅದಕ್ಕೆ ಎಲಿಜಿಬಲ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅಲ್ಲಿ ಯಾವುದ್ಯಾವ್ದು ಇರುತ್ತೆ ನೀಟಾಗಿ 1 by 1 ಓದ್ಕೊಂಡು ಎಸ್ ಆರ್ ನೋ ಇದ್ದರೆ ಎಸ್ ಆರ್ ನೋ ಅಂತ ಕೊಟ್ಕೊಂಡು ಅದನ್ನು 1 by 1 ಹ್ಯಾವ್ ಯು ವ್ಯಾಲಿಡ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳುತ್ತೆ. ಬ್ಯಾಡ್ಜು ಹೌದು ಅಂತಿದ್ರೆ ಹೌದು ಅಂತ ಕೊಡಿ. ಆ್ಯಕ್ಚುಲಾಗಿ ಡ್ರೈವರ್ ಪೋಸ್ಟ್ ಇರೋದ್ರಿಂದ ಅದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ನೀವು ಎಸ್ ಅಂತ ಕೊಡಲೇಬೇಕಾಗತ್ತೆ. ಸೊ ನಂತರ
ಸೆಲೆಕ್ಟ್ ಐಡೆಂಟಿ ಕಾರ್ಡ್ ಟೈಪ್ ಅಂತ ಬರುತ್ತೆ. ಸೊ ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ ಯಾವ್ದು ಇರುತ್ತೆ ಅದನ್ನು ನಾನು ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊತೀನಿ. ನಂತರ ಐಡೆಂಟಿಫಿಕೇಷನ್ ಮಾರ್ಕ್, ಬಾಡಿನಲ್ಲೆಲ್ಲ ಮಚ್ಚೆ, ಗಾಯ, ಗುರುತು ಏನಿರುತ್ತೆ ಅದನ್ನು ಇದ್ದರೆ ಎಸ್ ಅಂತ ಕೊಟ್ಟು ಅದನ್ನು ಏನಂತ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಫೋನ್ ನಂಬರು ಮತ್ತು ಇಮೇಲ್ ಐ ಡಿನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ್ದ ನಂತರ ನಿಮಗೆ ಕ್ವಾಲಿಫಿಕೇಷನ್ ಏನಪ್ಪ ಕೇಳಿದ್ದಾರೆ ಡ್ರೈವರ್ಗೆ ಅಂತಂದರೆ SSLC ಕೇಳಿದ್ದಾರೆ. ಸೊ ನೀವು SSLC ಡೀಟೇಲ್ಸು ಮೀನ್ಸ್ SSLC ರಿಜಿಸ್ಟ್ರೇಷನ್ ನಂಬರು, ಯಾವ ವರ್ಷ ಪಾಸಾಗಿದ್ದು, ಸರ್ಟಿಫಿಕೇಟ್ ನಂಬರು ಮತ್ತು ಯಾವ ಬೋರ್ಡಲ್ಲಿ ಪಾಸಾಗಿರ್ತೀರ, ಸ್ಟೇಟ್ ಬೋರ್ಡಾ, CBSEನ, ಅದು ಓಪನ್ ಯೂನಿವರ್ಸಿಟಿ ಯಾವುದ್ರಲ್ಲಿ ಪಾಸಾಗಿರ್ತೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಮೊಬೈಲ್ ನಂಬರು ಅದೆಲ್ಲನೂ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಕಾನ್ಸ್ಟೇಬಲ್ ಡ್ರೈವರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಬೋರ್ಡ್ ನೇಮು ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್ ಅಥಾರಿಟಿ SSLCಗೆ ಆ ಥರ ಬರುತ್ತೆ, KSEEB ಅಂತ. ಸೊ ಯಾವ ವರ್ಷ ಪಾಸಾಗಿದ್ರಿ ಅನ್ನೋದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ ನಂತರ SSLC ಮಾರ್ಕ್ಸ್ ಕಾರ್ಡಲ್ಲೆಯ ಸರ್ಟಿಫಿಕೇಟ್ ನಂಬರ್ ಅಂತ ಮೇಲ್ಗಡೆ ಇರುತ್ತೆ, ಅದನ್ನು ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಮತ್ತು ಪಾಸ್ ಡೇಟ್ ಯಾವಾಗ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಪಾಸ್ ಡೇಟು ನಿಮ್ಮ SSLC ಸರ್ಟಿಫಿಕೇಟ್ ಕೆಳಗಡೆ ಲಾಸ್ಟಲ್ಲಿರುತ್ತೆ, ಮಂತು ಡೇಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಜೆಕ್ಟು ಸೈನ್ಸ್ ಆ್ಯಂಡ್ ಮೈನ್ ಸಬ್ಜೆಕ್ಟಾ ಎನಿ ಸಬ್ಜೆಕ್ಟಾ ನೋಡಿಕೊಂಡು ನಂತರ ನೀವು ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ರಿ SSLCಯಲ್ಲಿ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಂಟ್ರಿ ಮಾಡಿದ ನಂತರ ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ನೀವು ಪ್ರೆಸೆಂಟ್ ಅಡ್ರೆಸ್ಗೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ಸು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಎರಡು ಬರುತ್ತೆ. ಪರ್ಮನೆಂಟ್ ಅಡ್ರೆಸ್ ಮೀನ್ಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಅದು. ಇನ್ ಕೇಸ್ ನೀವು ಪರ್ಮನೆಂಟ್ ಅಡ್ರೆಸ್ ಬಿಟ್ಟು ಬೇರೆ ಕಡೆ ಬಂದು ಸ್ಟೇ ಆಗಿದ್ದರೆ ಸೊ ನೀವು ಪ್ರೆಸೆಂಟ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲ ನಂದು ಎರಡೂ ಸೇಮ್ ಇದೆ ಅಂತಂದರೆ ನೀವು ಈ ಕಡೆ ಸೈಡ್ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಎಲ್ಲನೂ ಎಂಟ್ರಿ ಮಾಡಿ, ವೆದರ್ ಇಟ್ ಈಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ಎರಡೂ ಸೇಮ್ ಆಗಿದ್ದರೆ ಅದೇ ಆಟೋಮೆಟಿಕ್ಕಾಗಿ ಇಲ್ಲಿ ಅಡ್ರೆಸ್ ಫೆಚ್ ಆಗಿ ಸೇಮ್ ಬಂದು ಕೂತ್ಕೊಳ್ಳುತ್ತೆ. ನೋ ಅಂತ ಕೊಟ್ಟರೆ ನೋ ಅಂತ ಕ್ಲಿಕ್ ಮಾಡಿ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನಿರುತ್ತೆ ಅದನ್ನೇ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ಎಲ್ಲನೂ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಕು, ಪಿನ್ ಕೋಡು ಮತ್ತು ಪೊಲೀಸ್ ಸ್ಟೇಷನ್ ಯಾವುದು, ತಾಲೂಕು ಅದೆಲ್ಲನೂ ನೀಟಾಗಿ 1 by 1. ಸೊ ನಂದು ಪ್ರೆಸೆಂಟ್ ಕರೆಸ್ಪಾಂಡೆನ್ಸ್ ಎರಡು ಸೇಮ್ ಇರೋದ್ರಿಂದ ಅದನ್ನು ಎಸ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಡಿಬಾರ್ ಯಾವಾಗಾದರೂ ಎಕ್ಸಾಮಲ್ಲಿ ಆಗಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ನಂತರ ಅದನ್ನು ನೀಟಾಗಿ ಓದ್ಕೊಂಡು ಎಸ್ ಅಂತ ಇದ್ದರೆ ಎಸ್ ಕೊಡಿ, ನೋ ಅಂತ ಇದ್ದರೆ ನೋ ಕೊಡ್ಕೊಳ್ಳಿ. ಬಟ್ ಕೇರ್ಫುಲ್ಲಾಗಿ ಕೊಡಿ, ಯಾಕಂದರೆ ಒಂದು ಸಲ ಅರ್ಜಿನ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಬರೋಲ್ಲ. ಸೊ ಅದರಿಂದ 1 by 1 ನೀಟಾಗಿ ಎಂಟ್ರಿ ಮಾಡಿಕೊಂಡು ಎಸ್ ಆರ್ ನೋ ಆಪ್ಷನ್ನ ನೋಡ್ಕೊಂಡು ಕೊಡಿ. ನಂತರ ನಿಮ್ಮ ಪಾಸ್ವರ್ಡ್ ಯಾವುದಿರುತ್ತೆ, ಯಾವುದಾದ್ರೂ ನಿಮ್ಮ ಅನಿಸಿಕೆ ಪಾಸ್ವರ್ಡ್ ಯಾವುದಾದ್ರೂ ಕೊಟ್ಕೋಬೋದು. ಸೊ ಪಾಸ್ವರ್ಡ್ ಕೊಟ್ಟ ನಂತರ ನಿಮಗೆ ಇಲ್ಲಿ 2 ಟಿಕ್ ಬಾಕ್ಸ್ ಇರುತ್ತೆ, ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಎಲ್ಲನೂ ಒಂದ್ಸಲ ಸರಿ ಇದೆ ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಪ್ರಿವ್ಯೂ ಆಪ್ಷನ್ ತೋರಿಸುತ್ತೆ. ಸೊ ಒಂದು ಸಲ ನೀಟಾಗಿ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡಿದ ನಂತರ 1 by 1 ಚೆಕ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಎಜುಕೇಷನ್ ಡೀಟೇಲ್ಸು, ಅಡ್ರೆಸ್ಸು ಎಲ್ಲ ಸರಿ ಇದೆ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಡೌನ್ ಬಂದು 2 ಟಿಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀಟಾಗಿ ಓದ್ಕೊಂಡು ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದ್ರು ಎರರ್ ಇದ್ದರೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ, ಅದಕ್ಕೆ ಬಂದು ಬ್ಯಾಕ್ ಬಂದು ಮತ್ತೆ ನೀವು ಎಡಿಟ್ನ ಮಾಡ್ಕೋಬೋದು. ಇಲ್ಲ ಎಲ್ಲ ಸರಿ ಇದೆ ಅಂತ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಸೊ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಹಿಂಗೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ಮತ್ತು ಪ್ಲೀಸ್ ನೋಟ್ ಡೌನ್ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ಆ ನಂಬರ್ನ ನೀವು ಪೆನ್ನಲ್ಲಿ ಬರೆದು ಇಟ್ಕೊಳ್ಳಿ ಅಥವಾ ಒಂದು ಫೋಟೋ ತೊಗೊಂಡು ಇಟ್ಕೊಳ್ಳಿ. ಯಾಕಂದರೆ ಇನ್ ಕೇಸ್ ಏನಾದರೂ ನೀವು ಇದು ಲಾಗೌಟ್ ಆಯಿತು ಅಂದರೆ ಮತ್ತೆ ರಿಜಿಸ್ಟರ್ ನಂಬರ್ ತ್ರೂನೇ ಲಾಗಿನ್ ಆಗಬೇಕು. ಸೊ ಇವಾಗ
ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರ, ಅಥವಾ ಈಗ ಸ್ಕ್ಯಾನ್ ಮಾಡಿ ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡು ಈ ಸೈಜು ಅಂತ ಇಲ್ಲಿರುತ್ತೆ ನೋಡ್ತಿದ್ದೀರಲ್ಲ, 5 ಸೈಜ್ ಮಸ್ಟ್ ಬಿ ಲೆಸ್ ದೆನ್ 500 KB ಒಳಗಿರಬೇಕಾಗುತ್ತೆ. ಫೈಲ್ ಟೈಪ್ ಮಸ್ಟ್ ಬಿ JPG ಅಥವಾ PNG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. 6 ತಿಂಗಳು ಒಳಗಡೆ ಇರಬಾರ್ದು. ಇತ್ತೀಚಿನ ತೆಗೆಸಿದ ಫೋಟೋ ಇರಬೇಕು. ಮತ್ತು ಶಾರ್ಪ್ ಫೋಕಸ್ ಆನ್ ಕ್ಲಿಯರ್ ಮತ್ತು ಫೋಕಸ್ ಆಗಿರಬೇಕು ಫೋಟೋ. ಸೊ ನೀವು ಈಗ ಅಪ್ಲೋಡ್ ಮಾಡಬೇಕಾದ್ರೆ ನೀಟಾಗಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಮಾಡಿಕೊಂಡು ಸೈಜು 500 KB ಒಳಗಡೆ ಇರಬೇಕು. ಸೊ ನಾನು ಇವಾಗ ಎಡಿಟ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಇಲ್ಲಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ಫೋಟೋ ಅಪ್ಲೋಡ್ ಮಾಡಿದ ನಂತರ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಮತ್ತು ಅದನ್ನು 200 KB ಒಳಗಿರಬೇಕು. ಸೊ ಅದನ್ನು ನಾನು ಅಪ್ಲೋಡ್ ಮಾಡಿ ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಯುವರ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಬೈ ಪ್ರೊವಿಷನಲಿ ರಿಜಿಸ್ಟರ್ಡ್ ಪೋಸ್ಟ್ ಅಪ್ಲೈಡ್ ಕಾನ್ಸ್ಟೇಬಲ್ ಡ್ರೈವರ್ ಮೇಲ್. ಸೊ ಪ್ಲೀಸ್ ನೋಟ್ ಡೌನ್ ದಿ ರಿಜಿಸ್ಟರ್ ನಂಬರ್ ಬರ್ಕೊಳ್ಳಿ. ಮತ್ತು ಇಲ್ಲಿ ಕಾರ್ನರಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಪ್ರಿಂಟ್ ಮಾಡಿ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಸೊ ಇದು ನಿಮಗೆ ಮುಂದೆ ಇದೇ ಪ್ರಿಂಟ್ ಥ್ರೂನೇ ನೀವೇನೇ ಇದ್ರೂ ಪ್ರೋಸೆಸ್ಗಳನ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಡೀಟೇಲ್ಡಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನೋಡ್ಕೋಬೋದು. ಯು ಹ್ಯಾವ್ ಸೆಲೆಕ್ಟೆಡ್ SC ಕಮ್ಯುನಿಟಿ, ಪ್ಲೀಸ್ ಮೇಕ್ ಶೋರ್ ಸಬ್ಮಿಟ್ ಕಮ್ಯುನಿಟಿ ಸರ್ಟಿಫಿಕೇಟು. ಸೊ ಡಾಕ್ಯುಮೆಂಟ್ ಕೊಡಬೇಕಾದ್ರೆ ನೀವು ಕಮ್ಯುನಿಟಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುತ್ತೆ. ಅಲ್ಲಿ ಕೆಳಗಡೆ ಏನೇನಿದೆ ಅದೆಲ್ಲನೂ ನೀವು ನೀಟಾಗಿ ನೋಡಿಕೊಂಡು ನೋಟಿಫೈ ಮಾಡ್ಕೊಳ್ಳಿ. ಇದಿಷ್ಟು ಆಗಿತ್ತು SSB ಡ್ರೈವರ್ನ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.